ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ತನಿಖೆಯ ಸಂದರ್ಭ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಪ್ರಕರಣ, ಈ ಪ್ರಕರಣ ತನಿಖೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. MLA ಆಗುವ ಕನಸು ಕಂಡಿದ್ದಂತೆ ಐಶ್ವರ್ಯ ಗೌಡ ಟಿಕೆಟ್ಗಾಗಿ ರಾಜಕಾರಣಿಗಳಿಗೆ ಹಣದ ಹೊಳೆಯನ್ನೇ ಹರಿಸಿದ್ರು. ಅದಕ್ಕೆ ಎಲ್ಲರಿಗೂ ಕೋಟಿ 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 ವಂಚನೆ ಮಾಡಿರೋದು. 3 ಪಕ್ಷಗಳ ನಾಯಕರಿಗೆ ಟಿಕೆಟ್ಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಒಟ್ಟಾರೆ ಯಾವುದಾದ್ರೂ ಒಂದು ಪಕ್ಷದಿಂದ ಟಿಕೆಟ್ ತಗೋಬೇಕು, ಗೆಲ್ಲಬೇಕು ಅಂತಕ್ಕಂಥ ಕನಸಿತ್ತು. ಹಾಗಾಗಿ ಈಕೆಯ ವಂಚನೆ ಪ್ರಕರಣ ಲಕ್ಷಗಳಲ್ಲಿ ನಡೆದೇ ಇಲ್ಲ, ಎಲ್ಲ ಕೋಟಿ ಕೋಟಿಗಳಲ್ಲೇ ನಡೆದಿರ್ತಕ್ಕಂಥದ್ದು. ಈಕೆ ವಂಚನೆ ಮಾಡಿರೋದೆಲ್ಲ ಚಿನ್ನ, ಕ್ಯಾಶು, ಎಲ್ಲ ಕೋಟಿಗಟ್ಟಲೆ ಜನ ದುಡ್ಡು ಕಳ್ಕೊಂಡಿರೋದು. ಏನು ಮಾಡ್ತಾಯಿದ್ರು ಇದೆಲ್ಲವನ್ನ ಅಂತಂದರೆ, ಒಂದು ಕಡೆ ಐಷಾರಾಮಿ ಕಾರುಗಳನ್ನ ತಗೊಳ್ಳೋದು, ಇನ್ನೊಂದು ಕಡೆ ಈ ಥರ ರಾಜಕೀಯದಲ್ಲಿ MLA ಆಗಬೇಕು ಅಂತಂತ ಬೇರೆ ಬೇರೆ ಪಕ್ಷದವರಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದೆಲ್ಲ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಇಷ್ಟೆಲ್ಲ ವಂಚನೆ ಮಾಡಿದ್ದು ಅಲ್ಲದೆ ರಾಜಕೀಯದಲ್ಲೂ ಮುಂದೆ ಬರಬೇಕು ಅಂತಕ್ಕಂಥ ಕನಸು ಕಂಡಿದ್ರ ಐಶ್ವರ್ಯ ಅಂತ, ಅದಕ್ಕೋಸ್ಕರ ಆಕೆ ಯಾರ್ಯಾರನ್ನು ಸಂಪರ್ಕ ಮಾಡಿದ್ರು, ಏನೇನು ನಡೆದಿತ್ತು ಘಟನಾವಳಿಗಳು ಅಂತ? ಅರವಿಂದ್, ಐಶ್ವರ್ಯ ಗೌಡ ಏನಿದ್ದಾಳೆ, ಮಂಡ್ಯ ಭಾಗದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು MLA ಆಗಬೇಕು ಅನ್ನೋ ಉದ್ದೇಶಕ್ಕೆ 2023ರಲ್ಲಿ ಸಾಕಷ್ಟು ಜನರಿಗೆ ಆ ಸಂದರ್ಭದಲ್ಲಿ ಔತಣಕೂಟಗಳನ್ನ ಏರ್ಪಡಿಸುವಂಥದ್ದು, ಖಾಸಗಿ ಹೋಟೆಲ್ಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥದ್ದು, ಈ ಕೆಲಸಗಳನ್ನು ಮಾಡ್ತಿದ್ರು. ಅದು 3 ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿದ್ದಾಳೆ. ಮತ್ತು ಕೋಟಿ ಕೋಟಿ ಹಣ ಏನು ಸಾಲ ಮಾಡ್ಕೊಂಡಿದ್ದಾಳೆ. ಸಾಲ ಮಾಡಿಕೊಂಡು ಐಷಾರಾಮಿ ಕಾರುಗಳನ್ನು ಬಾಡಿಗೆ ತಗೊಳ್ಕೊಂಡು ಆ ಕಾರುಗಳಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ಉಳ್ಕೊಳ್ಳುವಂಥದ್ದು, ಆ ಸಂದರ್ಭದಲ್ಲಿ ನಾಯಕರನ್ನು ಭೇಟಿ ಮಾಡುವಂಥದ್ದು, ಅವ್ರಿಗೆ ಪರಿಚಯ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಆಕೆ MLA ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಎಲ್ಲ ನಾಯಕರು, 3 ಪಕ್ಷದ ನಾಯಕರುಗಳನ್ನು ಕೂಡ ಭೇಟಿ ಮಾಡಿ ಅವರಿಗೆ ಏನು ಮನೆಗೆ ಕರೆದು ಊಟ ಹಾಕೋದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ನೂರಾರು ಜನರಿಗೆ ವಂಚನೆ ಮಾಡಿದ್ದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಆಕೆಗೆ ಬೇರೆ ಯಾವುದೇ ರೀತಿಯ ಆದಾಯ ಇಲ್ಲ. ಅಂದರೆ ಒಬ್ಬರ ಹತ್ರ ಒಂದು 10 ಕೋಟಿ ಇಸ್ಕೊಂಡ್ರೆ ಮತ್ತೊಬ್ಬರ ಹತ್ರ 20 ಕೋಟಿ ಇಸ್ಕೊತಾಳೆ. ಅವ್ರು ಯಾವಾಗ ಸಾಲ ವಾಪಸ್ ಕೇಳ್ತಾರೋ ಅದರಲ್ಲಿ 20 ಕೋಟಿಯಲ್ಲಿ 10 ಕೋಟಿ ಅವ್ರಿಗೆ ವಾಪಸ್ ಕೊಡುವಂಥದ್ದು, ಮತ್ತು ಆ ಸಾಲ ಬೇಕಾದಾಗ ಮತ್ತೊಬ್ಬರ ಹತ್ರ ಸಾಲ ಮಾಡೋದು. ಈ ರೀತಿಯಾಗಿ ಆಕೆ ಸಾಕಷ್ಟು ಜನರ ಹತ್ರ ಕೋಟಿ ಕೋಟಿ ಸಾಲ ಮಾಡಿಕೊಂಡು MLA ಆಗೋ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಆಕೆ ಪ್ರಯತ್ನ ಪಟ್ಟಿದ್ರು. ಆದರೂ ಕೂಡ ಯಾವುದೂ ಪಕ್ಷದಿಂದ ಆಕೆಗೆ ಟಿಕೆಟ್ ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ಆಕೆ ಈಗ ಏನು ಕೋಟಿ ಕೋಟಿ ಸಾಲ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆಕೆಗೆ ಸ್ವಂತ ಮನೆ ಕೂಡ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾಳೆ. ಆದರೂ ಕೂಡ ನಗರದ ಐಷಾರಾಮಿ ಹೋಟೆಲ್ಗಳಲ್ಲಿ ವಾಸವಾಗಿದ್ದುಕೊಂಡು MLA ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ.